ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಕೂಡ ನೀವು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ನನ್ನ ಸಹೋದರ ಸಹೋದರಿ ಕೇಳುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ ದೇವಾಲಯದ ಬಗ್ಗೆ. ಇದರಲ್ಲಿ 1ನೇ ಭಾಗ. ವಚನದ ಕಡೆಗೆ ಹೋಗೋಣ. ಯೆಶಾಯ 66ನೇ ಅಧ್ಯಾಯ 1ನೇ ವಚನ. ಯೆಶಾಯ 66:1. ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರ್ವ ಸೃಷ್ಟಿಕರ್ತನೇ ದೇವರಾಗಿದ್ದಾನೆ. ಹಾಗಿರುವಾಗ ಇಡೀ ಭೂಲೋಕದ ಇಡೀ ಆಕಾಶವು ಹರಡಿದೆ, ಭೂಮಿಯು ಕೂಡ ಹರಡಿದೆ. ಹೀಗಿರುವಾಗ ನನಗೆ ಸಿಂಹಾಸನ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಭೂಮಿಯು ಎಷ್ಟು ಅಗಲ ಇದೆಯೋ, ಆಕಾಶ ಎಷ್ಟು ಅಗಲ ಇದೆಯೋ ಅಲ್ಲಿಯ ತನಕ ದೇವರಿದ್ದಾನೆ, ಪಾತಾಳದಿಂದ ಪರಲೋಕದ ಕಡೆಯವರೆಗೂ ಕೂಡ. ಹೀಗಿರುವಾಗ ನಾವು ದೇವರಿಗೆ ದೇವಾಲಯ ಅಂದರೆ ಮನೆ ಕಟ್ಟಿಕೊಡಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಆದರೆ ಇವತ್ತು ಅನೇಕರು ದೇವಾಲಯ ದೇವರು ಅಲ್ಲಿ ವಾಸ ಇದ್ದಾನೆ, ದೇವರು ಇಲ್ಲಿ ವಾಸ ಇದ್ದಾನೆ, ಆ ಬಿಲ್ಡಿಂಗ್ನಲ್ಲಿ ವಾಸ ಇದ್ದಾನೆ, ಈ ಬಿಲ್ಡಿಂಗ್ನಲ್ಲಿ ವಾಸ ಇದ್ದಾನೆ ಎಂಬುದಾಗಿ ಅನೇಕರ ಬಾಯಲ್ಲಿ ಬರ್ತಾ ಇದೆ. ಹೀಗಿರುವಾಗ ದೇವರಿಗೆ, ಇಡೀ ಭೂಮಿ ಆಕಾಶ ಪಾತಾಳದಿಂದ ಪರಲೋಕದವರೆಗಿರುವಂಥ ದೇವರಿಗೆ ಇವತ್ತು ನಾವು ಮನೆ ಕಟ್ಟಿಕೊಡಬೇಕಾದ್ರೆ ಅದಕ್ಕಿಂತ ದೊಡ್ಡ ಮನೆಯನ್ನೇ ನಾವು ಕಟ್ಟಿಕೊಡಬೇಕು. ನಮ್ಮಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ದೇವರು ಹೇಳಿದ್ದಾರೆ, ಇನ್ನೆಂತಹ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಎಲ್ಲವನ್ನೂ ನಾನೇ ನಿರ್ಮಿಸಿದ್ದೇನೆ, ನನಗೆ ಮನೆಯೇ ಬೇಡ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 27:50-51. ಮತ್ತಾಯ 27:50-51. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಜೆರುಸಲೇಮಿನಲ್ಲಿ ಕಟ್ಟಿದಂಥ ಇಡೀ ಜಗತ್ತಿನಲ್ಲಿ ದೊಡ್ಡ ದೇವಾಲಯವಾಗಿದ್ದೇ ಆಗಿನ ಕಾಲದಲ್ಲಿ, ಅಂದರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ. ಯೇಸುಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣ ಬಿಡುವವರೆಗೂ ಕೂಡ ಜೆರುಸಲೇಮಿನ ದೇವಾಲಯವೇ ಮಹಾದೊಡ್ಡ ದೇವಾಲಯ. ಆದರೆ ಅವರು ಸಾಯುವ ಸಂದರ್ಭದಲ್ಲಿ ಶಿಲುಬೆಯ ಮೇಲೆ ತೂಗಾಡಿಕೊಂಡು ಜೋರಾಗಿ ಕೂಗಿದಂಥ ಸಮಯದಲ್ಲಿ ಆ ಇಡೀ ಜಗತ್ತಿಗೆ ದೊಡ್ಡದಂಥ ದೇವಾಲಯದ ಗೋಡೆ ಒಡೆದು ಹೋಯಿತು ಎಂಬುದಾಗಿ ನಾವಿಲ್ಲಿ ಓದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದಿನ ವಚನದಲ್ಲಿ ತಿಳಿದುಕೊಂಡಿದ್ದೇವೆ, ನನಗೆಂಥ ಸ್ಥಳವನ್ನು ನೀವು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಇಡೀ ಲೋಕದಲ್ಲಿಯೂ ಪಾತಾಳದಿಂದ ಪರಲೋಕದಲ್ಲಿ ನಾನು ವಿಸ್ತರಿಸಿದ್ದೇನೆ ಅಂತೇಳಿ ಇಲ್ಲಿ ನೋಡುವಾಗ ಜೆರುಸಲೇಮಿನಲ್ಲಿ ಕಟ್ಟಿದಂಥ ದೊಡ್ಡ ದೇವಾಲಯವೇ ಶಿಲುಬೆ ಮೇಲೆ ತೂಗಾಡಿಕೊಂಡು ಕಿರ್ಚಾಡಿ ಯೇಸುಸ್ವಾಮಿ ಪ್ರಾಣ ಬಿಟ್ಟಾಗ ಆ ದೇವಾಲಯದ ಗೋಡೆಗಳು ಒಡೆದು ಹೋಯಿತು. ದೇವರಿಗೆ ದೇವಾಲಯ ಇಷ್ಟವಿಲ್ಲ, ಅದಕ್ಕಾಗಿ ಆ ಕೆಲಸವನ್ನು ದೇವರು ಮಾಡಿದರು ಎಂಬುದಾಗಿ ನಾವು ಓದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 2ನೇ ಅಧ್ಯಾಯ 20ನೇ ವಾಕ್ಯ. ಯೋಹಾನ 2:20. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಇದನ್ನು ಎಬ್ಬಿಸುವು ಅಂದರು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು.
ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೆಹೂದ್ಯರು ಹೇಳ್ತಾ ಇದ್ದಾರೆ, ನೋಡಿ, ಈಗ ಜೆರುಸಲೇಮ್ ದೇವಸ್ಥಾನಕ್ಕೆ ಶಿಲುಬೆ ಮೇಲೆ ಕೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಗೋಡೆ ಒಡೆದು ಹೋಯಿತು ಎಂಬುದಾಗಿ. ಇಲ್ಲಿ ನೋಡುವಾಗ ಜೆರುಸಲೇಮ್ ಇಡೀ ಜಗತ್ತಿನಲ್ಲಿಯೇ ದೊಡ್ಡ ದೇವಾಲಯ ಜೆರುಸಲೇಮ್ ದೇವಾಲಯವಾಗಿತ್ತು. ಅದನ್ನು ಕಟ್ಟಲು 46 ವರ್ಷ ಹಿಡಿದಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 46 ವರ್ಷ ಕಟ್ಟಿದಂಥ ದೇವಾಲಯ ಹಿಂದೆ ನಾವು ಮತ್ತಾಯ 27, 50, 51 ವಚನ ನೋಡಿದಾಗ ಅಲ್ಲಿ ಅವರು ಶಿಲುಬೆ ಮೇಲೆ ಕೂಗಾಡಿ ಪ್ರಾಣ ಬಿಟ್ಟಾಗ ಗೋಡೆ ಒಡೆದು ಹೋಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಶಾಯ 66:1 ಕೂಡ ನೋಡುವಾಗ ನನಗೆ ದೇವಾಲಯವೇ ಬೇಡ, ಹಿಂದಿನ ವಚನದಲ್ಲಿ ನೋಡುವಾಗ ಅಲ್ಲಿ ಗೋಡೆ ಒಡೆದು ಹೋಯಿತು. ಇಲ್ಲಿ ನೋಡುವಾಗ 46 ವರ್ಷ ಕಟ್ಟಿದಂಥ ದೇವಾಲಯವು ಏನಾಯಿತು? ಒಡೆದು ಹೋಯಿತು. ಹೀಗಿರುವಾಗ ಈಗ ಇವತ್ತು ದೇವರಿಗೆ ನಾವು ದೇವಾಲಯ ಕಟ್ಟಲು ಸಾಧ್ಯವೇ? ದೇವರಿಗೆ ದೇವಾಲಯ ಬೇಕೇ? ಬೇಡವೇ ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 48, 49. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 48, 49. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು ಅಂತೇಳಿ ಇಲ್ಲಿ ಅಪೊಸ್ತಲರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಮನುಷ್ಯನು ಕಟ್ಟಿದ ಮನೆಯಲ್ಲಿ ದೇವರು ವಾಸ ಮಾಡುವವನು ಅಲ್ಲ. ಆಕಾಶವೇ ದೇವರಿಗೆ ಸಿಂಹಾಸನ, ಭೂಮಿಯೇ ದೇವರಿಗೆ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಎಂಬುದಾಗಿ ದೇವರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಎಂಬುದಾಗಿ. ಎಲ್ಲಿ ಪ್ರಶ್ನೆ ಮಾಡಿದ? ನಾವು ಮೊದಲ ವಚನದಲ್ಲಿ ಯೆಶಾಯ 66:1 ಓದುವಾಗ ಇದೇ ವಚನವನ್ನು ಅಲ್ಲಿ ಓದಿಕೊಂಡಿದ್ದೇವೆ. ಆದರೆ ಮನುಷ್ಯನು ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವವನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನವನ್ನು ನೋಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 24, 25. ಅಪೊಸ್ತಲರ ಕೃತ್ಯ 17, 24, 25. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿ ಆಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದವೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಭೂಮಿ ಅದರಲ್ಲಿರುವಂಥ ಎಲ್ಲ ವಸ್ತು ಕೆಳಗಡೆ, ಭೂಮಿಯ ಕೆಳಗಡೆ ಇರುವಂಥ ಎಲ್ಲ ವಸ್ತು, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಮೋಡ ಎಲ್ಲವನ್ನ ಸೃಷ್ಟಿ ಮಾಡಿದಂಥ ದೇವರು ಇಡೀ ಇವತ್ತು ಭೂಲೋಕದಲ್ಲಿ ಆಕಾಶ ಎಷ್ಟಗಳಿದೆಯೋ, ಭೂಮಿ ಎಷ್ಟಗಳಿದೆಯೋ ಅಷ್ಟರಲ್ಲಿ ಇವತ್ತು ಚದುರಿರುವಂತಹ ದೇವರು, ಇದರಲ್ಲಿ ವಾಸ ಮಾಡುವಂಥ ದೇವರು. ಹೀಗಿರುವಾಗ ಮನುಷ್ಯನು ಅದಕ್ಕೆಲ್ಲ ಯಜಮಾನನಾಗಿರುವಂಥ ದೇವರು ಮನುಷ್ಯನು ಕಟ್ಟಿರುವ ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ. ತಾನೇ ಮನುಷ್ಯರನ್ನು ಕೂಡ ಸೃಷ್ಟಿ ಮಾಡಿ, ಎಲ್ಲವನ್ನ ಸೃಷ್ಟಿ ಮಾಡಿ ಅವರಿಗೆ ಜೀವಶ್ವಾಸವನ್ನು ಊದಿದಾಗ ಈ ದೇವರಿಗೆ ಮನೆಯ ಕೊರತೆ ಇದೆಯೇ? ದೇವರಿಗೆ ಮನೆ ಬೇಕೇ? ಅದಕ್ಕೆ ಹೇಳಿದ್ದು, ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವನಲ್ಲ. ಮನುಷ್ಯರ ಕೈಯಿಂದ ದೇವರು ದೇವಾಲಯವನ್ನು ಕಟ್ಟಿಸಿಕೊಂಡು ಅದರಲ್ಲಿ ವಾಸ ಮಾಡುವವನು ಅಲ್ಲವೇ ಅಲ್ಲ. ಇದು ಮನುಷ್ಯರು ಅವರವರಿಗೆ ಸ್ವಂತ ಮಾಡೋದು ಅಥವಾ ಮನುಷ್ಯರು ಮನುಷ್ಯರಿಗೆ ಮನೆ ಕಟ್ಟಿಕೊಡುವಂಥದ್ದು. ಸರ್ವವನ್ನು ಸೃಷ್ಟಿ ಮಾಡಿ ಇಡೀ ಪಾತಾಳದಿಂದ ಪರಲೋಕದವರೆಗೆ ಭೂಮಿ ಆಕಾಶ ವ್ಯಾಪಿಸಿರುವತನಿಗೆ ಮನುಷ್ಯನು ಮನೆ ಕಟ್ಟಿಕೊಡಲು ಸಾಧ್ಯವಿದೆಯೇ? ಸಾಧ್ಯವಿಲ್ಲ. ಆದರೆ ಮನುಷ್ಯ ಕಟ್ಟಿದ ಗುಡಿಗಳಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗಿರುವಾಗ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಅನೇಕ ಕಡೆ ನೋಡ್ತೇವೆ. ಇದನ್ನು ಚೆನ್ನಾಗಿ ನಾವು ಗಮನಿಸಬೇಕು ಈ ಮಾತುಗಳನ್ನು.
ಇವತ್ತು ಚರ್ಚು ಕಟ್ಟಿ ಚರ್ಚ್ ಅಂದರೆ ಏನು? ಸಭೆ. ಇದು ಅರೇಮಿಕ ಭಾಷೆಯಲ್ಲಿ ಚರ್ಚ್ ಅಂತ ಹೇಳುವಂಥದ್ದು ಅಂತ ನಾನು ಓದಿದ್ದೇನೆ. ಆದರೆ ಚರ್ಚ್ ಎಂದರೆ ಸಭೆ. ಹಾಗಿರುವಾಗ ಇವತ್ತು ಚರ್ಚ್ ಕಟ್ಟಬೇಕು ಅಂತೇಳಿ ಬಹಳಷ್ಟು ಹಣವನ್ನು ವಸೂಲಿ ಮಾಡೋರು ಆಗಿದ್ದಾರೆ. ಅದಕ್ಕಾಗಿ ಇವತ್ತು ಬೇಡಿಕೆ ಇಟ್ಟವರು ಕೂಡ ಆಗಿದ್ದಾರೆ. ನಾನಾ ಕಡೆ ಹೋಗಿ ದೇವರ ಹೆಸರನ್ನು ಹೇಳಿ ಇವತ್ತು ಚರ್ಚ್ ಕಟ್ಟಬೇಕು ಅಂತೇಳಿ ಹಣ ಬೇಡವರು ಆಗಿದ್ದಾರೆ. ದೊಡ್ಡ ದೊಡ್ಡ ಐಶ್ವರ್ಯವಂತರನ್ನು, ವಿಶ್ವಾಸಿಗಳನ್ನು ಕೂಡ ಇವರು ಸಂದರ್ಶನ ಮಾಡೋರಾಗಿದ್ದಾರೆ. ಆದರೆ ಇವತ್ತು ದೇವರ ಮೇಲೆ ಭಯ ಭಕ್ತಿ ಇರೋರು ಇವರು ದೇವಾಲಯ ಕಟ್ತಾರೆ, ಇವರು ಚರ್ಚ್ ಕಟ್ತಾರೆ ಎಂಬುದಾಗಿ ಅವರ ಕೈಲಿ ಆದಷ್ಟು ಸಹಾಯವನ್ನು ಮಾಡೋರು ಕೂಡ ಆಗಿದ್ದಾರೆ. ಅದು ಮಾತ್ರ ಅಲ್ಲ, ಹೊರ ದೇಶದಿಂದಲೂ ಕೂಡ ಒಂದೊಂದು ಮಿಷನರಿಗಳಿಗೆ ಅಲ್ಲಿ ಒಂದು ಸಂಘ ಸಂಸ್ಥೆಗಳು ಇರುತ್ತವೆ. ಅವರು ಕೂಡ ತಯಾರು ಮಾಡಿ ಎಷ್ಟೋ ಹಣವನ್ನು ಚರ್ಚ್ಗಳಿಗೆ ಎಂಬುದಾಗಿ ಅವರಲ್ಲಿಂದ ಕಳಿಸಿಕೊಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೆ ಆ ಒಂದು ಬೇಡಿಕೆಯಲ್ಲಿ ಇವರು ಹಣ ಸಂಪಾದನೆ ಮಾಡಿ ಏನು ಮಾಡ್ತಾರೆ? ಈಗ ಇದುವೇ ಒಂದು ದೊಡ್ಡ ಒಂದು ವ್ಯಾಪಾರವಾಗಿದೆ. ಇದುವೇ ಒಂದು ಬಹಳ ಒಂದು ಆಡಂಬರದ ಒಂದು ವಿಷಯವಾಗಿದೆ. ಈ ವಿಷಯವನ್ನು ನಾವು ಗಮನಕ್ಕೆ ತಂದುಕೊಳ್ಳುವಾಗ ಬಹಳ ಒಂದು ಬೇಸರದ ವಿಷಯ. ಇದೇ ರೀತಿ ಚರ್ಚ್ ಕಟ್ಟಬೇಕು ಅಂತ ಹೇಳಿ ಖಂಡಿತವಾಗಿ ಸಭೆ ಕಟ್ಟಲಿಕ್ಕೆ ಇವರಿಗೆ ದುಡ್ಡು ಬೇಕಾ? ದುಡ್ಡು ಎಂದಿಗೂ ಬೇಡ. ಆದರೆ ಅದು ಚರ್ಚ್ ಅಲ್ಲ, ಅದು ಸಭೆ ಅಲ್ಲ, ಅದು ಕಟ್ಟಡ. ಇವತ್ತು ಕಲ್ಲು, ಕಬ್ಬಿಣ, ಮರ, ಸಿಮೆಂಟು, ಮರಳು, ನಾನಾ ರೀತಿಯಿಂದ ಮಣ್ಣು ಕೂಡ ಉಪಯೋಗಿಸಿಕೊಂಡು ಅದನ್ನು ಕಟ್ಟುತ್ತಿರುವುದು ಅದು ಕಟ್ಟಡ, ಬಿಲ್ಡಿಂಗ್ ಅಲ್ಲ. ಆದರೆ ಇಷ್ಟು ವಚನಗಳಲ್ಲಿ ನಾವು ಈಗ ಓದಿಕೊಂಡಿದ್ದೇವೆ, ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ. ಹಾಗಿರುವಾಗ ಇವರು ಇವತ್ತು ಲಕ್ಷಾನುಲಕ್ಷ ಕೋಟ್ಯಾನುಕೋಟಿ ಸಂಪಾದನೆ ಮಾಡಿ ಕಟ್ಟಿರುವ ಗುಡಿಯಲ್ಲಿ ದೇವರು ವಾಸ ಮಾಡುತ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಇದನ್ನು ನಾವು ನಾಳಿನ ಸಂದೇಶದಲ್ಲಿ ಬಹಳ ಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಹಲ್ಲೆಲೂಯಾ. ಹೀಗಿರುವಾಗ ಇವತ್ತು ಅನೇಕರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಬೇಕಾಗಿರೋದು ವಾಸಕ್ಕೆ ಮನೆ. ಇದು ಈಗ 1 ವರ್ಷದ ಹಿಂದೆಯೂ 2 ವರ್ಷದ ಹಿಂದೆಯೂ ನಡೆದಂಥ ಘಟನೆಗಳು ಬೇಕಾದಷ್ಟು ಇವೆ, ಈಗಲೂ ಕೂಡ ನಡೀತವೆ. ದೇವರ ಹೆಸರಿನಲ್ಲಿ ಹೇಳಿಕೊಂಡು 10 ಜನರನ್ನು ಸೇರಿಸುವುದು, ಫೋಟೋ ತೆಗೆಯೋದು, ಹೊರಗಡೆ ಕಳಿಸುವುದು, ಅಥವಾ ಎಲ್ಲ ಯಾರ್ಯಾರಿಗೆ ಬೇಕು ಅವರವರಿಗೆ ಕಳಿಸುವುದು, ಅಲ್ಲಿಂದ ಬೇಕಾದ ಹಣವನ್ನು ಸಂಪಾದನೆ ಮಾಡುವುದು. ಆಮೇಲೆ ಇವರು ಒಂದು ಸೈಟನ್ನು ತಗೊಳ್ಳುವುದು, ಅದರಲ್ಲಿ ಇವರು ಮನೆಯನ್ನು ಕಟ್ತಾರೆ ಇವರಿಗೆ ವಾಸಕ್ಕೆ. ಅದರಲ್ಲಿ ಒಂದು ಹಾಲನ್ನು ಮಾತ್ರ ಪ್ರಾರ್ಥನಕ್ಕಾಗಿ ಇಡುತ್ತಾರೆ. ಆದರೆ ನಿಜವಾಗಿ ಇವರ ಗುರಿ ಏನಪ್ಪ ಅಂದರೆ ಮನೆ ಇವರಿಗೆ ವಾಸಕ್ಕೆ. ಆಮೇಲೆ ಒಂದು ಹಾಲು, ಅದರಲ್ಲಿ ಒಂದು 10 ಜನ ಕೂತುಕೊಂಡು ಪ್ರಾರ್ಥನೆ ಮಾಡುವ ಹಾಗೆ ಪ್ರಾರಂಭ ಮಾಡ್ತಾರೆ. ಅದನ್ನು ಚರ್ಚ್ ಅಂತ ಹೇಳುತ್ತಾರೆ. ಆದರೆ ಹೆಸರು ಸಭೆ, ದೇವರ ಹೆಸರು ಇವರಿಗೆ ವಾಸಕ್ಕೆ ಆಗಿದೆ, ಇವರ ಮನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ನನ್ನ ಕಣ್ಣು ಮುಂದೆ ಬಹಳ ಹತ್ತಿರದಲ್ಲಿ ಕೂಡ ಇವತ್ತೊಂದು 3 ಘಟನೆಗಳು ನಡೆದು ಹೋಗಿದೆ, ನಡೆಯುತ್ತಲೇ ಇವೆ. ಬಾಕಿರೋರು ಕೂಡ ಇದೇ ಕೆಲಸವನ್ನು ಇವತ್ತು ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗಾದರೆ ಇವತ್ತು ಈಗ ನಮ್ಮ ಪಕ್ಕದಲ್ಲೇ ಕೂಡ ಒಂದು ಸೇವಕರುಗಳು ಇದೇ ರೀತಿ ಮಾಡಿ ಒಬ್ಬೊಬ್ಬರಿಗೆ 50,000, ಒಬ್ಬರಿಗೆ 1,00,000, ಒಬ್ಬೊಬ್ಬರಿಗೆ 1,000, 2,000, 5,000, 20,000 ಅಂತಲ್ಲ ಒಬ್ಬೊಬ್ಬರಿಗೆ ಏನು ಮಾಡಿದ್ದಾರೆ, ಒಂದು ನಿರ್ಬಂಧ ಹೇರಿಬಿಟ್ಟಿದ್ದಾರೆ. ನಾವು ದೇವಾಲಯ ಕಟ್ಟಬೇಕು, ಚರ್ಚ್ ಕಟ್ಟಬೇಕು, ನೀವು ಇಷ್ಟಿಷ್ಟು ದುಡ್ಡು ಕೊಡಬೇಕು, ನಾವು ಒಂದು ಸೈಟ್ ತಗೊಳ್ಬೇಕು, ಇಷ್ಟು ಲಕ್ಷ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು, ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು ಎಂಬುದಾಗಿ. ಆದರೆ ಅದರಲ್ಲಿ ಬಹಳಷ್ಟು ಹಣಗಳು ಹರಿದು ಬಂತು. ಬಹಳ ಬಡ ವಿಶ್ವಾಸಿಗಳು ಕೂಡ ಸಹಾಯ ಮಾಡಿದರು. ಆ ಹಣವನ್ನು ಇವರ ಮಗನ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿದರು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ, ಮಗನ ವಿದ್ಯಾಭ್ಯಾಸಕ್ಕೆ ಇವತ್ತುವರೆಗೂ ಅದರಲ್ಲಿ ಎಷ್ಟೋ ಲಕ್ಷ ಹಣ ಹರಿದು ಬಂತು. ಇವತ್ತುವರೆಗೂ ಅದು ಆ ಜಾಗದ ಅಗ್ರಿಮೆಂಟು ಆಗಲೂ ಇಲ್ಲ,
ಚರ್ಚು ಕಟ್ಟಲಿಕ್ಕೆ ಪ್ರಾರಂಭ ಮಾಡಲೂ ಇಲ್ಲ. ಆಮೇಲೆ ಗೊತ್ತಾಯಿತು, ಊರಿಂದ ಬಂದು ಸಿಟಿಯಲ್ಲಿ ಒಂದು ಸೈಟು ತಗೊಂಡು ಅದರಲ್ಲಿ ಮನೆ ಕಟ್ಟಿ ಅದರಲ್ಲೇ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತುವರೆಗೆ ನಡೆದಿಲ್ಲ. ಎಷ್ಟೋ ಹಣಗಳು ಹರಿದು ಬಂತು. ಇದರಿಂದಾಗಿ ಆ ಸಭೆಯಿಂದ ಬಹಳ ವಿಶ್ವಾಸಿಗಳು ಕೂಡ ಹೊರ ಹೋದರು. ಬಹಳ ಎಚ್ಚರ ಇರಬೇಕು. ಇನ್ನೊಂದು ಸಹೋದರನು ಕೂಡ ಇದೇ ರೀತಿ ಮಾಡಿಕೊಂಡು ಬಹಳ ದೊಡ್ಡ ದೊಡ್ಡ ಐಶ್ವರ್ಯವಂತ ಕ್ರಿಶ್ಚಿಯನ್ಗಳನ್ನು ಹಿಡ್ಕೊಂಡು, ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿರೋರನ್ನ ಹಿಡ್ಕೊಂಡು ಇವತ್ತು ಕೋಟಿಯಿಂದ ಮೇಲೆ ಹಣ ಸಂಪಾದನೆ ಮಾಡಿ ಒಂದು ಸೈಟನ್ನು ತಗೊಂಡು ದೊಡ್ಡದಾಗಿ ಒಂದು ಮನೆಯನ್ನು ಕಟ್ಟಿ ಅದರಲ್ಲಿ ಒಂದು ಚಿಕ್ಕ ಹಾಲನ್ನು ಚರ್ಚನ್ನಾಗಿ ಮಾಡಿಕೊಂಡಿದ್ದಾನೆ. ಆದರೆ ಅವನಿಗೆ ಬೇಕಾಗಿರೋದು ಮನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಸರಿಯಾದ ಶಿಕ್ಷೆಯನ್ನು ಅವರು ಗಂಡ ಹೆಂಡತಿ ಇಬ್ಬರು ಅನುಭವಿಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರರೇ, ನಾನು ಊರು ಮತ್ತು ಹೆಸರು ಹೇಳಲು ಹೋಗುವುದಿಲ್ಲ. ಹಾಗಿರುವಾಗ ಇವತ್ತು ದೇವರಿಗೆ ಮನೆ ಬೇಕೆಯೇ? ಇಲ್ಲಿವರೆಗೆ ನಾವು ಕೇಳಿದಂಥ ವಚನಗಳಲ್ಲಿ ಇವರಿಗೆ ಬೇಕಾಗಿರೋದು ಮನೆ. ಹೆಸರು ದೇವರದ್ದು, ಹೆಸರು ಚರ್ಚಿನದ್ದು. ಸಣ್ಣ ಒಂದು ಕೋಣೆ ಅಥವಾ ಹಾಲನ್ನು ಏನು ಮಾಡ್ತಾರೆ, ಇವರು ಪ್ರಾರ್ಥನೆಗಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಆದರೆ ಇಷ್ಟು ವಚನಗಳನ್ನು ನಾವಿಲ್ಲಿ ನೋಡುವಾಗ, ಮನುಷ್ಯನು ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವವನು ಅಲ್ಲ. ದೇವರು ಇಡೀ ವಿಶ್ವ ವ್ಯಾಪ್ತಿಯಾಗಿದ್ದಾನೆ. ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದೇವರಿಗೆ ಮನೆ ಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗಿರುವಾಗ ಇಂಥದರ ಬಗ್ಗೆ ನಾವು ಬಹಳ ಗಮನ ಹರಿಸಬೇಕಾಗಿದೆ. ಆದರೆ ಇವತ್ತು ಇವರು ನಾವು ಒಂದು ಸೇವಕರುಗಳು ಅಥವಾ ಇನ್ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿದ್ದೇವೆ ಬೈಬಲ್ ಬಗ್ಗೆ ಅಂತ ಹೇಳಿಕೊಂಡು ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಟಿ ವಿಯಲ್ಲಿ ಬರ್ತಾ ಇದ್ದಾರೆ, ವಾಲ್ ಪೋಸ್ಟಲ್ಲಿ ಬರ್ತಾ ಇದ್ದಾರೆ, ನಾನಾ ರೀತಿ ಇವರ ತೋರಿಸಿಕೊಳ್ತಾ ಇದ್ದಾರೆ. ಹಾಗಿರುವಾಗ ಈ ವಚನಗಳನ್ನು ಇವರು ಓದುವುದಿಲ್ಲವೋ ಅಥವಾ ಓದಿಲ್ಲವೋ? ಕಾರಣ ಏನಿರಬಹುದು? ಇದು ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿಯಾಗಿದೆ. ಆದರೆ ತಿಳಿದು ಇವರ ಲಾಭಕ್ಕಾಗಿ ಇವತ್ತು ದೇವರ ಹೆಸರನ್ನು ಉಪಯೋಗಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಎಲ್ಲ ಸೈತಾನನ ಕಾರ್ಯವಾಗಿದೆ. ಸುಳ್ಳು ಪ್ರವಾದಿಗಳು, ಬೋಧಕರು ಎಂಬುದಾಗಿ ಮುಂದಿನ 10 ದಶಾಜ್ಞೆಗಳು ಬರುವಾಗ ಅದರಲ್ಲಿ ನೀವು ಸುಳ್ಳು ಸಾಕ್ಷಿ ಹೇಳಬೇಡ ಎಂಬ ವಿಷಯದಲ್ಲಿ ಇದನ್ನು ಸಂಪೂರ್ಣವಾಗಿ ಇನ್ನೂ ಸುಳ್ಳಿನ ಬಗ್ಗೆ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗೊತ್ತಿದ್ದು ಈ ರೀತಿ ಜನಗಳನ್ನು ವಂಚಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಇದೇ ಭಾಗವು ನಾಳೆ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ಕೂಡ ನೀವು ಹೇರಳವಾಗಿ ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೂಡ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಎಚ್ಚರವಾಗಿದ್ದು ನಿಮ್ಮ ವಾಕ್ಯವನ್ನು ಹಿಂಬಾಲಿಸುವಂತಾಗಲಿ. ಇಂಥವರಿಂದ ದೂರ ಇದ್ದು ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ. ಅವರನ್ನು ಕೂಡ ನೀವು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಯಲ್ಲಿ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲವನ್ನು ತಿಳಿದುಕೊಂಡು ನಿಮ್ಮೊಂದಿಗೆ ಜೀವಿಸುವಂತೆ ಅವರಲ್ಲಿ ಕೂಡ ನೀವು ಕಾರ್ಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇಂಥವರ ಬಗ್ಗೆ ಬಹಳ ಎಚ್ಚರವಾಗಿರಿ.